ಆರೋಗ್ಯಕರವಾದ ಅಡಿಗೆ ನಮ್ದು ಎಣ್ಣೆ ಬೆಣ್ಣೆ ಕಡಿಮೆ ಹಾಕಿ ಆರೋಗ್ಯಕರವಾದ ಅಡಿಗೆಗಳನ್ನ ನಾವಿನ್ನ ಮಾಡಕ್ಕೆ ಪ್ರಯತ್ನ. ಅಯ್ಯೋ ಮಾಡ್ಬೇಕಲ್ಲ ಅಯ್ಯೋ ಅಂತ ಬೈಕೊಂಡ್ ಮಾಡಿದ್ರೆ ಅದು ತಿಂದವ್ರಿಗುನು ಅದೇ ತರ ತಕದಿಮ್ಮಿ ಥೋಮ್ ಅಂತ ಕುಣಿತಾ ಇರುತ್ತೆ ಹೊಟ್ಟೆಲಿ. ಹಾಗಾಗಿ ನಾವ್ ಏನ್ ಅಡಿಗೆ ಮಾಡುವಾಗ್ಲೂ ನಾವು ಭಗವಂತನ ನೈವೇದ್ಯಕ್ಕೆ ಪ್ರಸಾದ ಮಾಡ್ತೀವಲ್ಲ ಆ ತರನೇ ಮಾಡಿ ತಿನ್ನೋರು ಸಮೇತ ದೇವ್ರ ತರನೇ ನಮಗೆ ಅವಕಾಶ ಸಿಕ್ಕಿದೆ ಅಡಿಗೆ ಮಾಡೋದು, ಅದನ್ನ ನಾವು ಪ್ರಸಾದ ರೀತಿಲಿ ಮಾಡ್ಬೇಕು. ಅದನ್ನ ನಮ್ ಗೀತಮ್ಮವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ಏನ್ ಮಾಡಿದ್ರು ಅದನ್ನ ನಿಷ್ಠೆಯಿಂದ ಮಾಡ್ತಾರೆ. ಹಾಗಾಗಿ ನಮ್ಗೆ ಇವ್ರು ಮಾಡ್ಕೊಡೋ ಅಡಿಗೆಗಳೆಲ್ಲ ತುಂಬಾ ಇಷ್ಟ. ನಮಸ್ತೆ, ನನ್ನ ಹೆಸರು ಮಂಗಳಾ ರಂಗರಾಜ್ ಅಂತ. ನಾನು ವೃತ್ತಿಯಲ್ಲಿ ಯೋಗ ಶಿಕ್ಷಕಿ. ಯೋಗನ ನನಗೆ ಹವ್ಯಾಸವಾಗಿ ಕಲಿತೆ. ಅದೇ ಇದರಲ್ಲೇ ನಾನು ಅದನ್ನ ಶಿಕ್ಷಣ ಕೊಡ್ತಾ ಅಲ್ಲೇ ಮಹಿಳೆಯರಿಗೆ ಹೆಚ್ಚೆಚ್ಚು ಯೋಗ ಕಲಿಸೋದು. ಹೀಗಾಗಿ ಯೋಗನ ಅಮರಜ್ಯೋತಿ ನಗರದಲ್ಲಿ ಇದೆ ನಮ್ಮ ಯೋಗ ಭವನ, ಸಾಯಿಬಾಬಾ ದೇವಸ್ಥಾನ ಹಿಂಭಾಗದಲ್ಲಿ. ಅಲ್ಲೇ ನಾನು ಯೋಗನ ಉಚಿತವಾಗಿ ಮಹಿಳೆಯರಿಗೆ ಯೋಗ ಹೇಳ್ಕೊಟ್ಟು ಲಲಿತ ಸಹಸ್ರನಾಮ ಭಜನೆ ಎಲ್ಲ ಮಾಡಿಕೊಂಡು ನಮ್ದು ಒಂದು 35ರಿಂದ 40 ಜನದ ಟೀಮ್ ಇದೆ. ಹಾಗಾಗಿ ಇವರು ಗೀತಾ ಮಂಜುನಾಥ್ ಅಂತ ನಮ್ಮ ಶಿಷ್ಯರು. ಆದರೆ ಇವರು ಯೋಗದಿಂದಲೇ ಪರಿಚಯ ಆಗಿದ್ದು, ಆದರೆ ನನಗಿನ್ನ ದೊಡ್ಡವರು. ಆದರೆ ನಾನು ಗೀತಮ್ಮ ಅಂತ ಕರಿತೇನೆ. ನಾವಿಬ್ರು ಸೇರ್ಕೊಂಡು ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಹಾಲ್ ಖೀರ್ ಅಂತ ಮಿಲ್ಕ್ ನಂದಿನಿ ಹಾಲನ್ನ ಬಳಸಿ ನಾವು ಒಂದು ಮನೆಯಲ್ಲೇ ದೊರೆಯುವ ಪದಾರ್ಥಗಳನ್ನ ಉಪಯೋಗಿಸಿ ಈ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಾಗದು. ಅಲ್ಲಿ ಇಲ್ಲಿ ಮಿಕ್ಸು ಮಿಲ್ಕ್ ಮೇಡ್ ಅದು ಇದು ನಾವು ಬಳಸದೆ ಮನೆಯಲ್ಲೇ ಸಿಗುವ ಉತ್ಪನ್ನಗಳನ್ನ ಬಳಸ್ಕೊಂಡು ಒಂದು ಹಾಲ್ ಖೀರನ್ನ ಸ್ಪೆಷಲ್ ಆಗಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದೀವಿ. ಅದಕ್ಕೆ ಬಳಸುವ ಉತ್ಪನ್ನಗಳು ಮೇನ್ ಹಾಲ್ ಅಂದ್ಮೇಲೆ ಹಾಲೇ ಇರಬೇಕು. ಆದ್ರೆ ನಾವು ನಂದಿನಿ ಹಾಲನ್ನೇ ತಗೊಂಡಿದೀವಿ. ನಂದಿನಿ ಹಾಲೇ ಏಕೆ ಅಂದ್ರೆ ಅದು ನಮ್ಮ ರಾಜ್ಯದ್ದು, ನಮ್ಮ ರೈತರುಗಳು ಉಪಯೋಗಿಸೋ ಉತ್ಪನ್ನ ಮಾಡ್ತಿರೋ ಹಾಲು. ಹಾಗಾಗಿ ನಮ್ಮ ಸರ್ಕಾರದ್ದು ಕರ್ನಾಟಕ ಸರ್ಕಾರದ ಹಾಲಾಗಿರೋದ್ರಿಂದ ನಾವ್ ಅದನ್ನೇ ಬಳಸ್ತಾ ಇದ್ರೆ ನಮ್ ರೈತರಿಗೆ ನಾವೇನ್ ದುಡ್ಡು ಕೊಡ್ತೀವೋ ಅದು ನಮ್ ರೈತರಿಗೆ ಬರುತ್ತೆ. ನಮ್ ರೈತರು ಇದ್ರೇನೆ, ರೈತ ಇದ್ದರೆ ದೇಶ ಬೆಳೆಯುವುದು. ಹಾಗಾಗಿ ನಾವು ರೈತರನ್ನ ಪ್ರೋತ್ಸಾಹಕ್ಕೋಸ್ಕರ ಬೇರೆ ಬ್ರ್ಯಾಂಡ್ ಯಾವ್ದು ಹಾಲ್ನ ನಾವು ತಗೊಂಡಿಲ್ಲ, ನಂದಿನಿ ಹಾಲ್ನೇ ತಗೊಂಡು ಇವತ್ತು ನಾವು ಹಾಲ್ ಖೀರ್ನ ಮಾಡ್ತೇವೆ. ಮನೆಯಲ್ಲೇ ಆರೋಗ್ಯಕರವಾಗಿ ಯಾವುದೇ ಕೆಮಿಕಲ್ಲು ಬೇರೆ ಯಾವುದೇ ಪ್ರಾಡಕ್ಟ್ ನ ಬಳಸದೆ ನಾವು ಮನೇಲಿ ಏನ್ ದಿನನಿತ್ಯ ಬಳಸ್ತೀವೋ ಅದನ್ನೇ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಂದಿನಿ ಹಾಲು ಮೇನ್ ಫಸ್ಟ್. ಆಮೇಲೆ ನಂದಿನಿ ತುಪ್ಪನೇ ತಗೊಂಡಿದೀವಿ. ಇದು ನಾವು 2 ಬೌಲ್ ಅಂದ್ರೆ 200 ಗ್ರಾಮ್ ನಾವು ಸಾವಿಗೆ ತಗೊಂಡಿದೀವಿ. ಅದಕ್ಕೆ ಒಂದು 50ರಿಂದ 60 100 ಗ್ರಾಮ್ ಒಳಗಡೆ ನಂದಿನಿ ತುಪ್ಪ ತಗೊಂಡಿದೀವಿ. ಅದಕ್ಕೆ ಒಂದು 100 ಗ್ರಾಮ್ ದ್ರಾಕ್ಷಿ ತಗೊಂಡಿದೀವಿ. ಅದೇ ಗೋಡಂಬಿ. ದ್ರಾಕ್ಷಿ ಏನಕ್ಕೆ ಉಪಯೋಗ ಅಂದ್ರೆ ದ್ರಾಕ್ಷಿ ಉಷ್ಣತೆಯನ್ನು ಬಾಡಿಯಲ್ಲಿ ದೇಹದಲ್ಲಿ ಅತಿ ಉಷ್ಣತೆಯನ್ನ ಕಡಿಮೆ ಮಾಡ್ತದೆ, ಹೀಟ್ನ ಕಡಿಮೆ ಮಾಡ್ತದೆ. ಹಾಗಾಗಿ ನಾವು ಆರೋಗ್ಯಕರವಾದ ದ್ರಾಕ್ಷಿಯನ್ನು ತಗೊಂಡಿದೀವಿ. ಅದು ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ. ಮತ್ತೆ ನಾವು ಬಾದಾಮಿಯನ್ನು ತಗೊಂಡಿದೀವಿ. ಬಾದಾಮಿ ನಮ್ಮ ದೇಹದಲ್ಲಿ ಒಳ್ಳೆ ಪ್ರೋಟೀನ್ಸ್ ನ ಕೊಡುತ್ತೆ, ಸಮತೋಲನೆಯನ್ನು ಕಾಪಾಡ್ತದೆ, ದೇಹದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಶಾವಿಗೆ ಮತ್ತು ನಮ್ಮ ಸೊಂಟಕ್ಕೆ ಬಲ ಕೊಡುತ್ತದೆ ಶಾವಿಗೆ. ಸಕ್ಕರೆಯನ್ನು ತಗೊಂಡಿದೀವಿ, ಯಾಕೆಂದ್ರೆ ಸಿಹಿ ಖೀರ್ ಅಂದ್ರೆ ನಮಗೆ ಸಿಹಿ ಪದಾರ್ಥ ಇರ್ಲೇಬೇಕು. ಹಾಗಾಗಿ ಸಕ್ಕರೆ ತಗೊಂಡಿದೀವಿ. ಸಕ್ಕರೆ ಅಷ್ಟು ಹೆಲ್ದಿ ಅಲ್ಲ ಅಂತಾರೆ, ಆದ್ರೆ ಸಿಹಿ ಪದಾರ್ಥಗಳಿಗೆ ನಾವು ಸಕ್ಕರೆನೇ ಉಪಯೋಗಿಸ್ಬೇಕು. ಬೇಡ ಅಂದವರು ಬೆಲ್ಲನೂ ತಗೋಬಹುದು. ಈಗ ಆರ್ಗಾನಿಕ್ ಬೆಲ್ಲ ಬಂದಿದೆ, ಪ್ಯೂರ್ ಬೆಲ್ಲ ಬಂದಿದೆ. ಬೇಕಾದ್ರೆ ನಾವು ಬೆಲ್ಲನೂ ಉಪಯೋಗಿಸ್ಕೊಬಹುದು. ಮತ್ತೆ ನಮ್ಗೆ ಯಾಲಕ್ಕಿ ತಗೊಂಡಿದೆ. ಯಾಲಕ್ಕಿ ಎಲ್ಲದಕ್ಕೂ ಒಳ್ಳೇದು. ಏಲಕ್ಕಿಯಿಂದ ವಾಸನೆ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಅಂತ ದೂರ ಆಗ್ತದೆ. ಹೀಗಾಗಿ ನಾವಿಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಆರೋಗ್ಯಕರವಾದ ಶಾವಿಗೆ ಹಾಕಿ ಹಾಲ್ ಖೀರ್, ಇದಕ್ಕೆ ನಾವು ನಂದಿನಿ ಖೀರ್ ಅಂತಲೇ ಇಡಬೇಕು. ಇರ್ಲಿ, ನಂದಿನಿ ಹಾಲನ್ನ ಬಳಸ್ಕೊಂಡು ನಂದಿನಿ ತುಪ್ಪವನ್ನ ಬಳಸ್ಕೊಂಡು ನಾವು ಒಂದು ನಮ್ಮ ಫ್ರೆಂಡು ಒಂದು ಒಳ್ಳೆ ಸುಮಧುರವಾದ ಹಾಲ್ ಖೀರನ್ನು ಇವಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ 1 ಲೀಟರ್ ಹಾಲ್ನ ಹಾಕಿದ್ದಾರೆ. ಈಗ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದಾರೆ. ಹಂಗೆ ತುಪ್ಪದ ಘಮ ಜೋರಾಗಿ ಬರ್ತಾ ಇದೆ. ಈಗ ಸ್ವಲ್ಪ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ. ಗೀತಮ್ಮರು ನಿಧಾನವಾಗಿ ತಗೋತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟನ್ನ ಗೋಲ್ಡನ್ ಕಲರ್ ಬರೋವರೆಗೆ, ಬಂಗಾರದ ಬಣ್ಣದ ತರ ಬರೋ ಕಲರ್ಗೆ ಹುರಿತಾ ಇದ್ದಾರೆ.
ಗೋಡಂಬಿ ತೇಲ್ಬೇಕು ಅಷ್ಟು ಗೋಡಂಬಿ ಹಾಕ್ಬಿಟ್ಟಿದ್ದಾರೆ. ಈಗ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿನ ಹುರಿದು ಪಕ್ಕಕ್ಕೆ ಇಟ್ಕೊಬೇಕು. ಹಾಗಾಗಿ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿನ ಬಂಗಾರದ ಕಲರ್, ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಬೇಕು. ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಬೇಕು. ಜೋರು ಉರಿ ಕೊಟ್ಟರೆ ಗೋಡಂಬಿ ಸೀದೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಲಿ ಗೋಡಂಬಿನ ಕಂದು ಬಣ್ಣ ಬರೋವರೆಗೂ ಹುರಿತಾರೆ. ಸರಿನಾ ಗೀತಮ್ಮರೆ? ಹಾ ಸರಿ ಅಮ್ಮ. ನೋಡಿ ಕಂದು ಬಣ್ಣ ಬರ್ತಾ ಇದೆ. ಗೋಡಂಬಿ ಚೆನ್ನಾಗಿ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಈಗ ಬರ್ತಾ ಇದೆ ಕಂದು ಬಣ್ಣ ಬರ್ತಾ ಇದೆ. ಹಾಗೆ ಸಣ್ಣ ಉರಿನಲ್ಲೇ ಉರಿಬೇಕಲ್ಲೂರ? ಸಣ್ಣ ಉರಿಲೇ ಉರಿಬೇಕು. ಯಾಕೆಂದ್ರೆ ಉರಿ ಜಾಸ್ತಿ ಕೊಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಅದು ಸೀದ್ರೆ ಒಂದು ಸೀದ್ ವಾಸನೆ ಬಂದ್ರೂ ಆ ಪಾಯಸದಲ್ಲಿ ಚೆನ್ನಾಗಿರಲ್ಲ. ಬಹಳ ನಿಯತ್ತಾಗಿ ಮಾಡ್ತಾರೆ ಅಡುಗೆನ ನಮ್ಮ ಗೀತಮ್ಮ ಅವರು. ಬಹಳ ಶ್ರದ್ಧೆಯಿಂದ ಪ್ರಸಾದ ತಯಾರು ಮಾಡೋ ರೀತಿಯಲ್ಲಿ ಅವರು ಮನೆಯಲ್ಲಿ ದಿನನಿತ್ಯ ಅಡುಗೆನ ಒಬ್ರಿಗೆ ನೀಡೋದಾಗ್ಲಿ ಅವರು ಅದನ್ನು ಪ್ರಸಾದ ರೀತಿಯಲ್ಲಿ ಮಾಡ್ತಾರೆ ಒಳ್ಳೆ ಮನಸ್ಸಿನಿಂದ. ಅದು ಮುಖ್ಯ. ಒಂದು ಅಡುಗೆ ತಯಾರು ಮಾಡುವಾಗ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡಬಾರ್ದು. ನಾವು ನಮ್ಮ ಮನೆಗೆ ಯಾವಾಗ ಅಡುಗೆ ಮಾಡ್ತಾ ಇದ್ರು ಒಂದು ದೇವರಿಗೆ ಪ್ರಸಾದ ಮಾಡ್ತಾ ಇದ್ದೀವಿ ನಂಗೆ. ಯಾಕೆಂದರೆ ಮನೆ ಮಕ್ಕಳು ಎಲ್ಲರೂ ನಮಗೆ ದೇವ್ರ ಸಮಾನನೇ. ನಾವು ಮಾಡೋ ಅನ್ನ ಆಹಾರ ಒಂದು ಭಗವಂತಂದು ಪ್ರಸಾದ ಥರ ಮಾಡಿದ್ರೆ ತಿಂದವ್ರಿಗೂ ಅದು ಹೊಟ್ಟೆಲಿ ಚೆನ್ನಾಗಿರುತ್ತೆ, ಒಳ್ಳೆ ಜೀರ್ಣ ಆಗುತ್ತೆ. ಅಯ್ಯೋ ಮಾಡಬೇಕಲ್ಲ ಅಯ್ಯೋ ಅಂತ ಬೈಕೊಂಡು ಮಾಡಿದ್ರೆ ಅದು ತಿಂದವ್ರಿಗೂ ಅದೇ ಥರ ತಕದಿಮ್ಮಿ ಥೋಮ್ ಅಂತ ಕುಣಿತಾ ಇರುತ್ತೆ ಹೊಟ್ಟೆಲಿ. ಹಾಗಾಗಿ ನಾವು ಏನು ಅಡುಗೆ ಮಾಡುವಾಗಲೂ ನಾವು ಭಗವಂತನ ನೈವೇದ್ಯಕ್ಕೆ ಪ್ರಸಾದ ಮಾಡ್ತೀವಲ್ಲ ಆ ಥರನೇ ಮಾಡಿ ನಮ್ಮ ತಿನ್ನೋರು ಸಮೇತ ದೇವ್ರ ಥರನೇ ನಮಗೆ ಅವಕಾಶ ಸಿಕ್ಕಿದೆ ಅಡುಗೆ ಮಾಡೋದು. ಅದನ್ನು ನಾವು ಪ್ರಸಾದ ರೀತಿ ಮಾಡಬೇಕು. ಅದನ್ನು ನಮ್ಮ ಗೀತಮ್ಮವರು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕೆಂದರೆ ಏನು ಮಾಡಿದ್ರು ಅದನ್ನು ನಿಷ್ಠೆಯಿಂದ ಮಾಡ್ತಾರೆ. ಹಾಗಾಗಿ ನಮಗೆ ಇವ್ರು ಮಾಡಿಕೊಡೋ ಅಡುಗೆಗಳೆಲ್ಲ ತುಂಬ ಇಷ್ಟ. ಈಗ ದ್ರಾಕ್ಷಿಯನ್ನು ಹುರ್ಕೋತಾ ಇದ್ದಾರೆ ತುಪ್ಪದಲ್ಲಿ. ಇದು ಚೆನ್ನಾಗಿ ಕಂದು ಬಣ್ಣ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಉಬ್ಬಿ ಬರಬೇಕು ದ್ರಾಕ್ಷಿ. ಇದಕ್ಕೆ ಹಾಕಿದಾಗ ಎಣ್ಣೆಗೆ ಅಥವಾ ತುಪ್ಪದಲ್ಲಿ ಹಾಕಿದಾಗ ಅದು ಬೆಂದಿದೆ ಅಂತ ಹೇಗೆ ಅಂದಾಗ ಅದು ಕಲರ್ ಚೇಂಜ್ ಆಗುತ್ತೆ. ಅದು ಉಬ್ಬಿ ಬರಬೇಕು, ದಪ್ಪ ಆಗಬೇಕು ದ್ರಾಕ್ಷಿ. ಆವಾಗ ಅದು ಚೆನ್ನಾಗಾಗಿದೆ ಅಂತ ಅದು ಪಾಯಸಕ್ಕೆ ಹಾಕ್ದಾಗ್ಲೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಲ್ಲ ನೀವು ದ್ರಾಕ್ಷಿ ಹಾಕ್ತಿದ್ದಂಗೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ, ಯಾವ ಥರ ಉಬ್ಬುತ್ತೆ ಅಂತ. ಹಾಗೆ ಈಗ ದ್ರಾಕ್ಷಿಯನ್ನು ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಹುರಿತಾ ಇದ್ದಾರೆ. ಅಲ್ಲಿ ಹಾಲು ಕಾಯ್ತಾ ಇದೆ. ಈಗ ಆಲ್ಮೋಸ್ಟ್ ಆಯಿತು. ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದೆ. ತುಪ್ಪದ ಘಮ ನಮ್ಮ ಪ್ರಾಡಕ್ಟ್ ನಂದಿನಿ ಪ್ರಾಡಕ್ಟು ಘಮ ಚೆನ್ನಾಗಿ ಘಮ ಬರ್ತಾ ಇದೆ, ಮೂಗಿಗೆ ಬಡಿತಾ ಇದೆ. ಈಗಲೇ ತಿಂದುಬಿಡ್ಬೇಕು ಅದನ್ನೇ ಅನ್ನೋಷ್ಟು ಆಸೆ ಆಗ್ತಾ ಇದೆ. ನೋಡಿ ಎಷ್ಟೆಷ್ಟು ದಪ್ಪ ಆಯಿತು ದ್ರಾಕ್ಷಿ. ಒಂದೊಂದು ದ್ರಾಕ್ಷಿನೂ ಈಗ ದಪ್ಪ ಆಯಿತು. ಅದನ್ನು ಸೈಡ್ಗೆ ಇಟ್ಕೊಂತವ್ರೆ. ಈಗ ಶಾವಿಗೆನ ಹುರ್ಕೊಳಕ್ಕೆ ಬಾಣಲಿ ಇಡ್ತಾವ್ರೆ. ಅದರಲ್ಲಿ 1 ಸ್ಪೂನ್ ಎಣ್ಣೆ, 4 ಸ್ಪೂನು ತುಪ್ಪ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ತುಪ್ಪದ ಜೊತೆಗೆ ಎಣ್ಣೆನೂ ಹಾಕಿದ್ರೆ ಶಾವಿಗೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಹುರ್ಕೊಳ್ಳುತ್ತೆ. ಹಾಗಾಗಿ ಬರೀ ತುಪ್ಪನೇ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಶಾವಿಗೆ ಉರಿಯೋದಿಲ್ಲ. ಹಾಗಾಗಿ ಎಣ್ಣೆನೂ 1 ಸ್ಪೂನ್ ಎಣ್ಣೆ ಹಾಕಿ ಇವಾಗ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ. ಪಕ್ಕದಲ್ಲಿ ಹಾಲು ಕಾಯ್ತಾ ಇದೆ, ನೀವು ನೋಡ್ಬೋದು. ನಿಧಾನಕ್ಕೆ ಹಾಕೊಳ್ಳಿ. ಕಂದು ಬಣ್ಣ ಬರೋವರೆಗೂ ಹುರಿಬೇಕು ಇದನ್ನ.
ಮತ್ತೆ ಸಾವಿಗೆಲಿ ಇನ್ನೇನ್ ಮಾಡ್ಬೋದು ಗೀತಮ್ಮರೆ? ಶಾವಿಗೆಯಲ್ಲಿ ಉಪ್ಪಿಟ್ಟು ಮಾಡ್ತಾರೆ. ಹ್ಮ್ ಹ್ಮ್ ಶಾವಿಗೆ ಉಪ್ಪಿಟ್ಟು. ಆಮೇಲೆ ಆಮೇಲೆ ಶಾವಿಗೆಯಲ್ಲಿ ಏನದು ಶಾವಿಗೆ ಚಿತ್ರಾನ್ನ ಮಾಡ್ತಾರೆ. ಓ, ಉಪ್ಪಿಟ್ಟು ಮಾಡ್ತಾರೆ, ಚಿತ್ರಾನ್ನನೂ ಮಾಡ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು? ಮಾಡ್ತೀವಿ. ಅದಕ್ಕೆಲ್ಲ ತರಕಾರಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಹೊತ್ತು ಶಾವಿಗೆ ಮಾತ್ರ ಮಾಡ್ತಾರೆ. ಇದು ಇದಕ್ಕೆ ಕಾಯಲ್ಲಿ ಹಾಕಿ ಶಾವಿಗೆ ಬೇಯಿಸಿ ಸೋಸ್ಕೊಂಡ್ಬಿಟ್ಟು ಅದನ್ನ ಅದಕ್ಕೆ ಸ್ವೀಟ್ ತರ ಕಾಯಲ್ಲಿ ಮಾಡ್ಕೋಬೇಕು. ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಕಾಯಲ್ಲಿ ತರ ಮಾಡಿ ಎಲ್ಲ ಆರೋಗ್ಯಕರವಾದ ಅಡಿಗೆ ಗೀತಮ್ಮ ಅವ್ರ ಹತ್ರ. ಹೌದ್ರಿ. ಯಾಕೆ ಅಲ್ಲಿ ಇಲ್ಲಿ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ಮನೇಲೇ ಮಾಡಿಕೊಂಡು ಆದಷ್ಟು ಮನೇಲಿ ಮಾಡ್ಕೊಂಡು ತಿನ್ನೋದನ್ನ ಕಲೀರಿ. ಹೆಲ್ತಿಯಾಗಿರ್ತೀರ. ನಾವು ಏನು ವಾಕಿಂಗು ಎಕ್ಸಸೈಸ್ ಮಾಡೋದಕ್ಕಿಂತ ಆಹಾರ ಮೇಯ್ನ್. ನಮ್ಮ ಹೊಟ್ಟೆ ನಮಗೆ ಚೆನ್ನಾಗಿರ್ಬೇಕು. ನಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕು ಅಂದಾಗ ಆಹಾರ ಮನೆಯ ಪದಾರ್ಥಗಳನ್ನೇ ಬಳಸಿ ಮನೇಲಿ ದೇಶೀಯ ಪದಾರ್ಥಗಳನ್ನು ನಮ್ಮ ಸುತ್ತಮುತ್ತ ಇರೋ ತರಕಾರಿಗಳು, ಹಣ್ಣುಗಳು, ಹಾಲು ಈ ಥರ ಬಳಸಿ ಆದಷ್ಟು ಹೊರಗಡೆ ಜಂಕ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿ ಮನೇಲೇ ಅಡುಗೆ ಮಾಡಿಕೊಂಡು ತಿನ್ನೋದನ್ನ ಕಲಿಬೇಕು. ಮಕ್ಕಳು ಇವಾಗ ಹೊರಗಡೆ ಆರ್ಡ್ರ್ ಮಾಡ್ಕೊಂಡು ತಿನ್ನೋದಲ್ಲ. ಆದರೆ ಇದರಲ್ಲಿ ಎಲ್ಲ ಬಾಂಧವ್ಯ ಬೆಳೆಯುತ್ತೆ. ಒಂದು ತಾಯಿ ಅಡುಗೆ ಮಾಡಿದಾಗ ಮಕ್ಕಳೆಲ್ಲ ಕುತ್ಕೊಂಡು ತಿಂತಾರೆ. ಫ್ಯಾಮಿಲಿಯಲ್ಲಿ ಒಗ್ಗಟ್ಟಿರುತ್ತೆ. ಹಾಗಾಗಿ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ಹಾಲು ಉಕ್ತಾ ಇದೆ ಈಗ, ನೋಡ್ತಾ ಇದ್ದೀರಾ? ಚೆನ್ನಾಗಿ ಹಾಲು ಕಾದ್ರೆ ಬೇಗ ಬೇಯುತ್ತೆ. ಸಾವಿಗೇನು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಇದು ಸಣ್ಣೂರಿಲೇ ಮಾಡ್ಬೇಕಾ? ಮೀಡಿಯಂ ಸೈಜ್. ಮೀಡಿಯಂ ತಳ ಹತ್ತಬಾರದು. ಈ ತರ ಬಾಂಡ್ಲಿಲಿ ಹಿಟ್ ಮಾಡಿದ್ರೆ ಅಷ್ಟು ಇದಾಗೋದಿಲ್ಲ, ಸಿಯೋದಿಲ್ಲ. ಮತ್ತೆ ನಿಮ್ದು ಇನ್ನೇನೇ ಹಾಬಿ ಗೀತಮ್ಮ ಅವ್ರದ್ದು? ಹಾಡು ಹೇಳ್ತೀರಾ? ಕೇಳಿಸ್ಕೊತಾ ಇದೀವಿ. ದೇವ್ರ ನಾಮ, ಯೋಗ ಮಾಡ್ತೀನಿ. ವಾಕಿಂಗು ಮಾಡ್ತೀರಾ? ವಾಕಿಂಗು ಮಾಡ್ತೀನಿ. ಏನು ಉಪಯೋಗ ಆಗಿದೆ ಇದರಿಂದ ಎಲ್ಲ? ನಾನು ಮುಂಚೆ 98 ಇದ್ದೆ ವೆಯ್ಟು. ಈಗ ಯೋಗ 1.5 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ಸೊ ಯೋಗ ಮಾಡೋದ್ರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಆರೋಗ್ಯವಾಗಿದ್ದೀನಿ. ಈಗ 85 kg ಬಂದಿದ್ದೀನಿ. ವೆರಿ ಗುಡ್. ಇದಕ್ಕೆಲ್ಲ ಕಾರಣ ನಮ್ಮ ಯೋಗ ಗ್ರೂಪ್. ನಮ್ಮ ಫ್ರೆಂಡ್ಸ್ಗಳಂತೂ ತುಂಬಾ ಒಳ್ಳೆಯವರು. ನಾವು ಅವಾಗ ಎಲ್ಲರ ಮನೆ ಫಂಕ್ಷನ್ಗಳಲ್ಲಿ ಸಹಸ್ರನಾಮ ಇದೆಲ್ಲ ಹೇಳಕ್ ಹೋಗ್ತೀವಿ. ಲಲಿತ ಸಹಸ್ರನಾಮ, ಸೌಂದರ್ಯ ಎಲ್ಲ ಹೇಳ್ತೀವಿ. ಆಮೇಲೆ ತಿಂಗಳಿಗೆ ಒಂದ್ಸರಿ ಇದು ಪಿಕ್ನಿಕ್ ಹೋಗ್ತೀವಿ. ಟ್ರಿಪ್ ತರ ಹೋಗ್ತೀವಿ. ಬೆಳಗ್ಗೆ ಹೋಗಿ ಸಾಯಂಕಾಲ ತುಂಬಾ ಜಾಲಿಯಾಗಿದೆ ನಮ್ಮ ಗ್ರೂಪು. ವೆರಿ ಗುಡ್. ಯೋಗ ಗ್ರೂಪು. ನಾನು ಇಲ್ಲಿ ಬಂದು 9 ವರ್ಷ ಆಯ್ತು ತುಮಕೂರಿಗೆ ಬಂದು. ಆದರೆ ನನಗೆ ಇಲ್ಲಿ ಯೋಗ ಇರೋದು ಗೊತ್ತಿರಲಿಲ್ಲ. ನಾನು ಡ್ರೆಸ್ ಹಾಕೋಬೇಕಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಬರಕ್ಕೆ ಇನ್ವೈಟ್ ಮಾಡ್ತಾ ಇದ್ದೆ. ಸೊ ನಮ್ಮ ಸಿಸ್ಟರ್ ಇದು ಮಾಡಿ, ಇಲ್ಲ ನೀನು ಹಾಕ್ಕೊಂಡ್ರು ಪರವಾಗಿಲ್ಲ, ಯೋಗ ಮಾಡು ಅಂತ ಬೈದಿದ್ದಕ್ಕೆ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿ ಈಗ 1.5 ವರ್ಷದಿಂದ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಈಗ ಒಂದು 30 ವರ್ಷ ಚಿಕ್ಕೋರಾಗ್ಬಿಟ್ಟಿದ್ದೀರಾ. ಚಿಕ್ಕೋಳಾಗಿ ಬಾರೆ ಸ್ಕೂಲಿಗೆ ಅಂತ ಚಿಕ್ಕೋರಾಗ್ಬಿಟ್ಟಿದ್ದೀರಾ. ಬಣ್ಣ ಬಂತು, ಕಂದು ಬಣ್ಣ ಬರ್ತಾ ಇದೆ ನೋಡಿ. ಹಿಂಗ್ ಬರ್ಬೇಕು. ಓಕೆ ಓಕೆ. ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಇದೆ ಅಲ್ವಾ ಗೀತಮ್ಮ? ಕಂದು ಬಣ್ಣ ಬಂತು. ಅದು ವಾಸನೆ ಬರ್ತಾ ಇದೆ ಈಗ ನಮಗೆ ಅಲ್ಲಿ. ಸ್ಮೆಲ್ ಅದ್ರದ್ದು ಮೂಗಿಗೆ ತುಪ್ಪ ಹಾಕಿ ನೀವು ಉರಿತಾ ಇದೀರಲ್ಲ, ಹಾಗಾಗಿ ಅದ್ರ ಸ್ಮೆಲ್ ನಮಗೆ ಮೂಗಿಗೆ ಬಡಿತಾ ಇದೆ. ಈಗ ನಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ ಈಗ ಸಾವಿಗೆ ಒಂದೇ ಹದದಲ್ಲಿ ಉರಿದಿದೆ ಅನ್ನೋದು ನಮಗೆ ಈಗ ಅರ್ಥವಾಗ್ತಾ ಇದೆ. ಈಗ ನೀವು ಇದನ್ನ ಹಾಲಲ್ಲಿ ಹಾಕಿ ಬೆರೆಸ್ಬಿಟ್ರೆ, ಎಲ್ಲಾನು ಮಿಕ್ಸ್ ಮಾಡ್ಬಿಟ್ರೆ ಮುಗೀತಲ್ವರ? ಇದಕ್ಕೆ ಹಾಲು ಹಾಕಿ ಹಾಲಲ್ಲಿ ಬೇಯಿಸ್ಬೇಕು. ಇದಕ್ಕೆ ನೀರ್ಗೀರ್ ಹಾಕೋಗಿಲ್ಲ. ನೀರ್ ಹಾಕಿದ್ರೆ ತೆಳ್ಳಗೆ ಇದಾಗಿ ಬರುವ. ಶಾವಿಗೆನೆ ಒಂದ್ ಕಡೆ ಇರುತ್ತೆ, ನೀರೇ ಒಂದ್ ಕಡೆ ಇರುತ್ತೆ. ಅದಕ್ಕೋಸ್ಕರ ನಾನು ನೀರ್ ಹಾಕೋದಿಲ್ಲ. ಕವರ್ ಇವಾಗ ಸ್ವಲ್ಪ ಕವರ್ ತೊಳೆದ್ಬಿಟ್ಟು ನೀರ್ ಹಾಕಿ ಕಾಯಿಸ್ಕೊಂಡ್ಬಿಡ್ತೀವಲ್ವಾ,
ಸೊ ಇದಕ್ಕೆ ನೀರ್ ಹಾಕಕ್ ಹೋಗಲ್ಲ, ಬರೀ ಹಾಲಲ್ಲೇನೆ ಬೇಯಿಸ್ಬೇಕು ಇದನ್ನ, ಅವಾಗೆ ತಿನ್ನಕ್ಕೆ ಇದಾಗಿರುತ್ತೆ. ಇದು ನಮ್ಮ ಹಳೆ ಕಾಲದಿಂದಲೂ ಮಾಡಿರೋ ಪಾಯಸ ಅಲ್ವರ. ಪಾಯಸ ಅನ್ನೋದಕ್ಕಿನ್ನ ಕೀರು, ಹಾಲ್ ಕೀರು, ಶಾವ್ಗೆ ಕೀರು. ಹೀಗಾಗಿ ನಮ್ದು ಹಳೆ ಪದ್ಧತಿನ ಸ್ವಲ್ಪ ಎಲ್ಲರೂ ಪಾಲನೆ ಮಾಡಿ. ಯಾಕೆಂದ್ರೆ ಮಾಡ್ರನಿಸಮ್ ಬೇಕು, ಹೊಸ ಯುಗಕ್ಕೂ ಬೇಕು, ಆದ್ರೆ ನಮ್ಮ ತಿನ್ನೋ ಆಹಾರ ನಮ್ಮ ಆರೋಗ್ಯನ ಕಾಪಾಡ್ಬೇಕೇ ಹೊರತು ಅದು ಬೇರೆ ಆಭಾಸ ಆಗ್ಬಾರ್ದು. ಯಾಕೆಂದ್ರೆ ಈಗ ತುಂಬಾ ರೋಗ ರುಜಿನಗಳು ಹಾಳಮುಳು ತಿಂದು ಬರ್ತಾ ಇರ್ತವೆ. ಹಾಗಾಗಿ ಇದು ನಮ್ಮ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಅಮ್ಮ ಅವರ ಅಕ್ಕ ತಂಗಿದಿರು ಮಾಡ್ತಿದ್ದಂಥದ್ದು ಹಾಲ್ ಖೀರು. ಹಾಗಾಗಿ ಶಾವ್ಗೆ ಉಪಯೋಗಿಸೋದ್ರಿಂದ ಎಲ್ಲ ನಾನು ಹೇಳಿದ್ದೀನಿ ಮೊದಲಿಂದಲೂ ಏನು ಉಪಯೋಗ ಆಗುತ್ತೆ ನನಗೆ. ಹಾಗಾಗಿ ಮಾಡ್ತಾ ಇರಿ ಈ ಹಳೆ ಪದ್ಧತಿನ. ನೀವು ಹಳೇದು ಏನೇ ತಂಬುಳಿಗಳು, ಗೊಜ್ಜುಗಳು, ಹಳೇದು ಹುಣಸೆ ಹಣ್ಣು ಉಪಯೋಗಿಸೋದು, ಇವನ್ನೆಲ್ಲ ಮಾಡ್ತಾ ಇದ್ರೆ ನಮ್ಮ ಬೆನ್ನು ಮೂಳೆಗಳಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಹುಳಿ ಅಂಶಗಳು, ಅವನ್ನೆಲ್ಲ ಹಾಗಲಕಾಯಿ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರೆ ನಮ್ಮ ಹೆಲ್ತ್ಗಳು ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ತಾ ಇರಿ. ನಾವು ಮಾಡಿ ತೋರಿಸ್ತಾ ಇರ್ತೀವಿ ಒಳ್ಳೆ ಬಗೆ ಬಗೆನೆ. ಆರೋಗ್ಯಕರವಾದ ಅಡಿಗೆ ನಮ್ದು ಎಣ್ಣೆ ಬೆಣ್ಣೆ ಕಡಿಮೆ ಹಾಕಿ ಆರೋಗ್ಯಕರವಾದ ಅಡಿಗೆಗಳನ್ನ ನಾವಿನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ ಈ ತರ ಕಂದು ಬಣ್ಣ ಬಂದಿದೆಯಲ್ಲ, ಇಷ್ಟ ಆದ್ರೆ ಸಾಕು. ಫುಲ್ಲು ಸಿಮ್ ಆಗ್ಬಿಟ್ಟು ಈಗ ಇದಕ್ಕೆ ಹಾಲು ಹಾಕ್ಬೇಕು. ಬೇಯೋದಕ್ಕೆ ಈ ಕಾಯಿಸಿದ ಹಾಲನ್ನೇ ನಿಧಾನಕ್ಕಾಗಿ ನಿಧಾನಕ್ಕೆ ಸ್ವಲ್ಪ ಹಾಕ್ಬೇಕಾಗ್ತದೆ. ಹಾ, ಇದಕ್ಕೆ ಬೇಕಾದ್ರೆ ಕೇಸರಿ ಕಲರು ಹಾಕ್ತಾರೆ. ಕಲರ್ ಚೇಂಜ್ ನ್ಯಾಚುರಲ್ ಇದ್ರೆ ಚಂದ. ನ್ಯಾಚುರಲ್ ಕಲರ್ ಇದ್ರೇನೆ ಚಂದ, ಹಾಲಿನ ಕಲರ್ ಇದ್ರೆ ಚಂದ. ಇದು ಬೇಕು ಅಂದವರು ಬೇಕಾದ್ರೆ ಕೇಸರಿ ಕಲರ್ ಹಾಕೊಂಡು ಬೇಕಾದ್ರೆ ಅರ್ಶನ ಹಾಕೋಬಹುದು. ಕಲರ್ ಚೇಂಜ್ ಹಾಕ್ಬಾರ್ದ? ಅರ್ಶನ ಹಾಕ್ಬಾರ್ದ? ಅರ್ಶನ ಹಾಕ್ಬಾರ್ದು. ಕೇಸರಿ ಕಲರ್ ಒಂದು ಇದ್ರಲ್ಲಿ ಕೇಸರಿ ದಳಗಳನ್ನ ಹಾಕಿದ್ರೆ ಒಳ್ಳೇದು. ಹಿಂಗ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಯಾರನ್ನು ಬೇಯಿಸ್ಕೋಬೇಕು. ಇಲ್ಲಿ ಉರಿ ಜೋರಾಗಿ ನೀಡೋಗಿಲ್ಲ, ಇಲ್ಲ ಮೀಡಿಯಮ್ ಆಗಿದ್ರೆ ಬೇಗ ಬೆಂದ್ಕೊಂಡ್, ಅದು ಹುರಿದಿದೀವಲ್ಲ ಸೊ ಬೇಗ ಬೆಂದ್ಬಿಡುತ್ತೆ. ಈಗ ಗೋಡಂಬಿ ದ್ರಾಕ್ಷಿ ಎಲ್ಲ ಆಮೇಲೆ ಹಾಕದ? ಆಮೇಲೆ ಹಾಕೋದು. ಅದು ಸ್ವಲ್ಪ ಹಾಲಿಂತ ಫಸ್ಟ್ ಹುರಿದಿಟ್ಕೊಬೇಕು. ತಣ್ಣಗಾಗಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬಿಸಿಗೆ ಹಾಕ್ಬಿಟ್ರೆ ಅಂಟಂಟು ತರ ಆಗ್ಬಿಡ್ತದೆ, ಅದಕ್ಕೆಲ್ಲ ಹಂಚ್ಕೋತದೆ. ಉದುರುದುರಾಗಿರ್ಬೇಕು ಇರ್ಬೇಕು. ಈ ತರ ಹಿಂಗ್ ನೋಡಿದ್ಬಿಟ್ರೆ ಗೊತ್ತಾಗುತ್ತೆ. ಒಂದ್ಸರಿ ಹಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಆವಾಗ ಆಗಿದೆ ಅಂತ ಗೊತ್ತಾಗಿ ಸಕ್ಕರೆ ಹಾಕ್ಬೇಕು. ನೋಡಿ ಈಗ ಬೆಂದಿದೆ, ಎಲ್ಲ ಫುಲ್ ಬೆಂದಿದೆ. ಶಾವಿಗೆ ಬೆಂದಿದೆ ನೋಡಿ. ಈ ತರ ಇದಕ್ಕೆ ಇವಾಗ ಸಕ್ಕರೆ ಹಾಕ್ಬೇಕು. ಎಷ್ಟು ಹಾಕ್ತಿದ್ದೀರಾ ಸಕ್ಕರೆನ? 1 ಬೌಲು. 1 ಬೌಲ್ ಶಾವಿಗೆಗೆ 1 ಬೌಲ್ ಸಕ್ಕರೆ ಸಮ ಪ್ರಮಾಣ. ಸಮ ಪ್ರಮಾಣ. ಸ್ವಲ್ಪ ಕಮ್ಮಿ ಹಾಕಿದ್ರು ನಡೆಯುತ್ತೆ. ಈಗೇನು ಎಲ್ಲರಿಗೂ ಶುಗರು ಇದೆ ಅಂತಾರಲ್ವ, ಸೊ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಹಂಗೇನ ಇದಾಯ್ತು ಅಂತಂದ್ರೆ ನೀವು ಹಾಲು ಕಾಯಿಸಿ ಇದಕ್ಕೆ ಹಾಕೋಬಹುದು. ಬರೀ ಸ್ವೀಟ್ ಜಾಸ್ತಿ ಆಯ್ತು ಅಂದ್ರೆ ಆಮೇಲೆ ಬರೀ ಹಾಲು ಕಾಯಿಸಿ ಹಾಕೋಬಹುದು. ಅಲ್ಲ ಸ್ವೀಟ್ ಕಮ್ಮಿ ಆಯ್ತು ಅಂತಂದ್ರೆ ಹಾಲಿಗೆ ಸಕ್ಕರೆ ಹಾಕಿ ಒಂದ್ ಸ್ವಲ್ಪ ಕಾಯಿಸಿ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇಲ್ಲ ಇದು ಸರಿಗೈತೆ ಗಟ್ಟಿ ಆಯ್ತು ಅಂತಂದ್ರೆ ಒಂದ್ ಗ್ಲಾಸ್ ಹಾಲು ಕಾಯಿಸ್ಬಿಟ್ಟು ಹಾಕೋಬಹುದು. ಹಾರಿಸ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿ. ಇಷ್ಟೇ. ಸಕ್ಕರೆ ಇದನ್ನು ಹಾಕೋತೀರಾ? ಇಲ್ಲ ಇಲ್ಲ, ಸಾಕು. ನೋಡಿ ಈಗ ಆಲ್ಮೋಸ್ಟ್ ಹಾಲ್ ಖೀರು ರೆಡಿ ಆಗ್ತಾ ಇದೆ. ಇನ್ನ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಕಿದ್ರೆ ಇದು ಒಂದ್ ಹಂತಕ್ಕೆ ಮುಕ್ತಾಯವಾಯಿತು. ಆಮೇಲೆ ಟೇಸ್ಟ್ ಮಾಡೋಣ ಅಷ್ಟೇ. ಆಯ್ತು. ಇದು ಹಂಗೇನ ಬೇಕು ಅಂದ್ರೆ ಇದನ್ನೊಂದು ಚೂರು ಹಿಂಗ್ ನೋಡ್ಬೋದು. ಸರಿಗಿದೆ. ಈಗ ಇದಾಗಿರೋದ್ರಿಂದ ಇದಕ್ಕೆ ಹಾರಿಸ್ಬಿಟ್ಟು ಮಾಡ್ಬಿಡ್ಬೇಕು. ಸ್ಟಾಫ್ ಮಾಡ್ಬಿಟ್ಟೆ ಗೋಡಂಬಿ ದ್ರಾಕ್ಷಿ ಹಾಕ್ಬೇಕಾ? ಆಫ್ ಮಾಡ್ಬಿಟ್ರೆ ಆ ಬಿಸಿಗೆ ಇದನ್ನ ಹಾಕ್ಬೋದು. ಹಿಂಗೆ ಹಾರಿದೆ, ಸೊ ಇದನ್ನ ಮೇಲೆ ಉದುರಿಸ್ಬಿಡೋದು.
ತುಪ್ಪ ಇರುತ್ತೆ ಅದರಲ್ಲಿ. ತುಪ್ಪ ವೇಸ್ಟ್ ಮಾಡಂಗಿಲ್ಲ ಇವಾಗ ಏನು. ಇಲ್ಲ ಇಲ್ಲ ಇಲ್ಲ. ಈ ಕಾಸ್ಟ್ಲಿ ದುನಿಯಾದಲ್ಲಿ ಏನು ವೇಸ್ಟ್ ಮಾಡಂಗಿಲ್ಲ. ಹಾಗಾಗಿ ಗೀತಮ್ಮವರು ಆ ಬೌಲ್ ಒಳಗೆ ತುಪ್ಪ ಹಾಲು ಹುರಿದಿದ್ರಲ್ಲ, ಹಾಗಾಗಿ ಅದಕ್ಕೆ ಪಾಯಸ ಹಾಕಿ ಅದನ್ನ ಹಾಕಿ ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಈಗ. ವೆರಿ ಗುಡ್. ಅದಕ್ಕೆ ಗೋಡಂಬಿ ದ್ರಾಕ್ಷಿ ರಾಜಾರಾಣಿ ಇದ್ದಂಗೆ ಅವರು ಅದನ್ನ ಮಿಕ್ಸ್ ಮಾಡ್ತಿದ್ದಂಗೆ ಕಲರ್. ನಾನು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತೀನಿ. ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀರಾ? ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಮನೆಯ ಮೇಲೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ತೀವಲ್ವಾ, ಅದೇ 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 ಎಲ್ಲದಕ್ಕೂ ಬೇಕು ಅಂತ ನೋಡಿ ಈ ತರ ಮೇಲೆ ಹಿಂಗ್ ಉದುರಿಸ್ಬಿಟ್ರೆ ಘಮ ಘಮ ಅಂತಿರ್ತದೆ. ಇದಕ್ಕೆ ಕೆಲವ್ರು ಲವಂಗ ಹಾಕ್ತಾರಲ್ಲ? ಇಲ್ಲ ಇಲ್ಲ ಹಾಕಲ್ವಾ? ನಾನು ಕೆಲವು ಕಡೆ ತಿಂದಿದ್ದಾಗ ಈ ಶಾವ್ಗೆ ಹಾಲ್ ಖೀರಲ್ಲಿ ಲವಂಗ ಇರುತ್ತೆ, ಒಂದೊಂದು ಲವಂಗ ಹಾಕಿರ್ತಾರೆ. ಏನೋ ಅವ್ರವ್ರ ಟೇಸ್ಟ್ ಅದು. ಈಗ ರುಚಿಕರವಾದ ಹಾಲ್ ಖೀರ್ ರೆಡಿ ಆಯ್ತು. ಈಗ ಗೀತಮ್ಮರು ಟೇಸ್ಟ್ ಮಾಡಕ್ಕೆ ಈಗ ಮಂಗಳೂರಿಗೆ ಕೊಡ್ತಾ ಇದಾರೆ ಅಲ್ವಾ ಗೀತಮ್ಮ? ಹೌದು. ಈಗ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೇಗಿದೆ ಅಂತ. ಗೀತಮ್ಮರು ಟೇಸ್ಟ್ ಮಾಡ್ತಾರೆ. ಈಗ ಅವ್ರು ಮಾಡಿದ್ನ ಯಾರಾದ್ರೂ ಒಬ್ರು ಹೊಗಳಬೇಕಲ್ಲ ಅಲ್ಲ ಗೀತಮ್ಮ? ಅವಾಗಲೇ ಅಡುಗೆ ಮಾಡಿದವ್ರಿಗೆ ಖುಷಿ ಆಗುತ್ತಲ್ಲ ಅಲ್ವಾ? ನೀವು ಮಾಡಿದ್ನ ಯಾರಾದ್ರೂ ತಿಂದು ಹೊಗಳ ಸಂತೋಷ ಪಟ್ರೆ ಮಾಡಿದವ್ರಿಗೂ ಖುಷಿ, ತಿಂದವ್ರಿಗೂ ಖುಷಿ. ಆ ತರವಾಗಿ ಕಾಯ್ತಾ ಇದೀವಿ. ಈ ಗೀತಮ್ಮ ಶಾವಿಗೆ ಪಾಯಸ ಕೊಡ್ತಾರೆ, ಹಾಲ್ ಖೀರ್ನ ಕೊಡ್ತಾರೆ, ಹೊಸದು ಖೀರ್ ಕಿರಿಬಾ ಅಂತ ಇಟ್ಬಿಡೋದ ಮಾಡಿ. ಇವಾಗ ಬೋಲ್ಗೆ ಸರ್ವ್ ಮಾಡ್ತೀನಿ. ಒಂಚೂರು ಹಾಲು ಹಾಕಿ ಸ್ವೀಟ್ ಆಗ್ಬಿಟ್ಟ. ಸ್ವಲ್ಪ ಗಟ್ಟಿ ಕಾಣಿಸ್ತಾ ಇದೆ, ಅವಾಗ ಈ ತರ ಹಿಂಗೆ ಹಾಲು ಹಾಕಿದ್ರೆ ಅಷ್ಟು ಮಾಡ್ಬಿಟ್ರೆ ಚೆನ್ನಾಗಿ ಸರಿ ಒಂದ್ ಅದಕ್ಕೆ ಬರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಆದಾಗ ಸ್ವಲ್ಪ ಹಾಲು ಕಾಯಿಸಿ ಇಟ್ಕೊಂಡಿದ್ರೆ ಹಿಂಗ್ ಹಾಕ್ಬೋದು. ಹಸಿ ಹಾಲು ಹಾಕಕ್ಕೆ ಆಗಲ್ಲ ನೋಡಿ. ಏನ್ ಕಲರ್ಫುಲ್ ಕಾಣ್ತಾ ಇದೆ. ಅಲ್ಲಿ ಗೋಡಂಬಿ ದ್ರಾಕ್ಷಿಗಳು ತೇಲ್ತಾ ಇದಾವೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ಏಲಕ್ಕಿ ಅರೋಮ ವಾಸನೆ ಅಷ್ಟು ಚೆನ್ನಾಗಿ ಮೂಗಿಗೆ ಬಡಿತಾ ಇದೆ. ಈಗ ಎಷ್ಟೊತ್ತಿಗೆ ಕೊಡ್ತಾರೆ ತಿನ್ನೋಣ ಅನ್ಸ್ತಾ ಇದೆ. ಅದಕ್ಕೆ ಕೊಡ್ತೀನಿ. ಬೇಗ ಬೇಗ ಕೊಟ್ಬಿಟ್ರೆ ತಿಂದ್ಬಿಟ್ಟು ನಾವು ಬಿಸಿ ಬಿಸಿ ಖೀರು. ಯಾವ ಖೀರು? ಹಾಲ್ ಖೀರು. ಯಾರಿಗೋಸ್ಕರ ಮಾಡಿರೋದು? ನಿಮಗೋಸ್ಕರ ಮಾಡಿರೋದು. ಓಕೆ. ಫ್ರೆಂಡಿಗೋಸ್ಕರ ಮಾಡಿರೋದು. ಫ್ರೆಂಡ್ಗೋಸ್ಕರ ಫ್ರೆಂಡ್ ಮಾಡ್ಕೊಟ್ಟಿರೋ ಫ್ರೆಂಡು, ಅಮ್ಮ, ಅಕ್ಕ ಎಲ್ಲ ಸಮಾನಾದ ನಮ್ ಗೀತಮ್ಮವ್ರು ಮಾಡ್ಕೊಟ್ಟಿರೋ ಹಾಲ್ ಖೀರ್ನ ಈಗ ನಾವು ಟೇಸ್ಟ್ ಮಾಡ್ತಾ ಇದೀವಿ. ಬಿಸಿ ಇದ್ದತು ಉರ್ಬಿ. ವಾವ್, ಸೂಪರ್ ಆಗಿದೆ. ಗೀತಮ್ಮ ನೀವು ಒಂದು ಸ್ಪೂನ್ ತಿನ್ನಿ, ನೀವು ಮಾಡಿರೋದನ್ನ. ಬಿಸಿ ಬಿಸಿ ಹಾಲ್ ಖೀರ್ ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ರುಚಿಕರವಾದ ಹಾಲ್ ಖೀರು ತುಂಬ ಚೆನ್ನಾಗಿದೆ. ಸಕ್ಕರೆ ಎಷ್ಟು ಬೇಕೋ ಅಷ್ಟೇ ಇದೆ, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಗೋಡಂಬಿ ದ್ರಾಕ್ಷಿ ತೇಲ್ತಾ ಇದ್ದಾವೆ ರಾಜ ಥರ. ಅದು ತುಂಬ ಚೆನ್ನಾಗಿದೆ. ಇದನ್ನು ನಾವು ತಿಂದು ನಾವು ರುಚಿ ನೋಡಿದ್ದೀವಿ. ನೀವು ಮನೇಲಿ ಮಾಡಿ ತಿನ್ನಿ. ನಮ್ಮ ಚಾನಲ್ನ ಹಿಂಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.